ಕರ್ನಾಟಕದ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಒಂದು ಒಳ್ಳೆ ಮೆಸೇಜ್ ಇರುವಂಥ ಫಿಲ್ಮ್ ನೋಡ್ಕೊಂಡು ಬಂದೆ. ಯಾವುದಪ್ಪ ಅಂದರೆ ತಂಗಾಲ್ ಅಂದ್ಬಿಟ್ಟು. ತಂಗಾಳನ್ ಫಿಲ್ಮು ಚಿಯಾನ್ ವಿಕ್ರಮ್ ಅವರ ಆ್ಯಕ್ಟಿಂಗ್ ಬಗ್ಗೆ ಬೇರೆ ಮಾತೇ ಇಲ್ಲ. ಅವ್ರ ಬಗ್ಗೆ ಬೇರೆ ರೇಂಜೇ ಗುರು. ಏನಪ್ಪ ಅಂತಂದರೆ ಅವರು ಮಾಡುವಂಥ ಡೆಡಿಕೇಶನ್ನು, ಅವ್ರ ಆ್ಯಕ್ಟಿಂಗ್ ಲೆವೆಲ್ಲು, ಸ್ಕ್ರೀನ್ ಪ್ರೆಸೆನ್ಸ್ ಸೂಪರ್. ಹ್ಯಾಟ್ಸ್ ಆಫ್ ಚಿಯಾನ್ ವಿಕ್ರಮ್ ಸರ್. ಇವರು ಮೊದಲಿಂದ ಫಿಲ್ಮ್ ಸಿಕ್ಕಾಪಟ್ಟೆ ಮೂವಿ ನೋಡ್ಕೊಂಡು ಬಂದಿದ್ದೆ. ಅದರಲ್ಲೂ ಕೂಡ ಐ ಫಿಲ್ಮ್ ಆದಂಥ ಸಾಕಷ್ಟು ಫಿಲ್ಮ್ ಬಂದು ಕಂಪ್ಯಾರಿಸನ್ ಮಾಡಿದರೆ ತಂಗಾಲನ್ ಫಿಲ್ಮ್ ಒಂದು ಪ್ರಾಕ್ಟಿಕಲ್ ಮೂವಿ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಫಿಲ್ಮಲ್ಲಿ ಮೊದಲು ಹಳೆ ಕಾಲದಲ್ಲಿ ಒಂದು ಬ್ರಿಟಿಷರ ಕಾಲದಲ್ಲಿ ಮುಂಚೆ ಯಾವ ಥರ ಜನರುಗಳಿದ್ರಲ್ಲ ಆ ಥರ ಬಟ್ಟೆ, ಅವ್ರ ಆ್ಯಕ್ಟಿಂಗ್ ಲೆವೆಲ್ಲು, ಸ್ಕ್ರೀನ್ ಪ್ರೆಸೆನ್ಸ್ ಸೂಪರ್ ಆಗಿದೆ ಗುರು, ಸೂಪರ್ ಆಗಿದೆ. ಈ ಚಿತ್ರದ ತಂಗಾಲನ್ ಫಿಲ್ಮ್ ಚಿತ್ರದಲ್ಲಿ ಒನ್ ಲೈನ್ ಸ್ಟೋರಿ ಬಂದುಬಿಟ್ಟು ಬಂಗಾರ ಎಲ್ಲಿ ಸಿಗುತ್ತಲ್ಲ ಆ ಥರ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ನಡೆಯುವಂಥ ಘಟನೆಗಳನ್ನೇ ಫಿಲ್ಮ್ ಅಂತ ಮಾಡಿದ್ದಾರೆ. ಪಾರ್ಟ್ 2 ಕೂಡ ಬರುತ್ತೆ, ತಂಗಾಲನ್ ಪಾರ್ಟ್ 2 ಬರುತ್ತೆ. ಈ ಚಿತ್ರದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿಂಗ್ ಬೇರೆ ಲೆವೆಲೇ ಇದೆ. ಚಿಯಾನ್ ವಿಕ್ರಮ್ ಆ್ಯಕ್ಟಿಂಗ್ ಬೇರೆ ಲೆವೆಲ್ ಇದೆ. ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ ಈ ಚಿತ್ರದಲ್ಲಿ. ಮತ್ತು ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಜೊತೆ ಮಿಲನ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದಂಥ ಹೀರೋಯಿನ್ ಕೂಡ ಇದ್ದಾರೆ ಇದರಲ್ಲಿ. ಅವ್ರ ಆ್ಯಕ್ಟಿಂಗು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತು ಬೇರೆ ಕನ್ನಡ ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡ್ತಿರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.